ಈ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭಗಳಲ್ಲಿ ರಾತ್ರಿ ವೇಳೆಯಲ್ಲಿ ಇಲ್ಲ ಸಾಯಂಕಾಲ ವೇಳೆಗಳಲ್ಲಿ ಫಾರೆಸ್ಟ್ ಏರಿಯಾ ಮತ್ತು ರಿವರ್ ಸೈಡ್ಗಳಲ್ಲಿ ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿಯೇ ಒಂದು ಕಡೆ ಡೇ ಟೈಮಲ್ಲಿ ಇಲ್ಲ ರಾತ್ರಿಯಲ್ಲಿ ಇರಲಿ ಕುಡಿಯೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಟಿ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ. ರಾತ್ರಿ ಸಂದರ್ಭಗಳಲ್ಲಿ ಡ್ರೌನಿಂಗ್ ಕೇಸಸ್ ಆಗಿರೋದು ನಮಗೆ ಲಾಸ್ಟ್ ಇಯರ್ ಆಗಿದೆ, ಈ ವರ್ಷ ಕೂಡ ತುಂಬ ಆಗಿದೆ. ನ್ಯೂ ಇಯರ್ ಸಂದರ್ಭದಲ್ಲಿ ರಿವರ್ ಸೈಡಲ್ಲಿ ಇರಲಿ ಮತ್ತು ಫಾರೆಸ್ಟ್ ಸೈಡಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಕಂಪ್ಲೀಟಾಗಿ ಅಲ್ಲಿ ಬೀಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ನಮಗೆ ಮಾಹಿತಿ ಕೊಡುವ ತಕ್ಷಣ ಬಂದು ಕೇಸನ್ನು ನಾವು ಬುಕ್ ಮಾಡ್ತೀವಿ. ಕೇಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಓಡಿಸೋದು ಮಾತ್ರ ಅಲ್ಲ, ಕೇಸ್ ಬುಕ್ ಮಾಡೋದಕ್ಕೆ ಈ ಸಾರಿ ಸೂಚನೆಗಳು ಕೊಡಲಾಯಿತು. ಸೊ ಬೇರೆ ಕಡೆಯಿಂದ ಬಂದಿರೋರು ಪ್ರವಾಸಿಗರು ಯಾರು ಬಂದಿರುವ ಸಂದರ್ಭದಲ್ಲಿ ಸಾರ್ವಜನಿಕರು ಲೋಕಲ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಮತ್ತು ನಮ್ಮ ಕಂಟ್ರೋಲ್ ರೂಮ್ಗೆ ಮಾಡಬಹುದು. ಇಲ್ಲಾಂದರೆ 112ಕ್ಕೆ ಕಾಲ್ ಮಾಡಿ ಇಂತಾಗ ಗುಂಪು ಸೇರಿ ಕುಡಿತಾ ಇದ್ದಾರೆ, ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ, ಇಲ್ಲ ಪಾರ್ಟಿ ಮಾಡ್ತಾರೆ ಅಂದ್ರೂ ಪಬ್ಲಿಕ್ ಪ್ಲೇಸಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಪ್ರೈವೇಟ್ ಆಗಿ ಅವರು ಸೆಲೆಬ್ರೇಟ್ ಮಾಡ್ಕೊಳ್ಬಾರ್ದು. ನ್ಯೂ ಇಯರ್ಗೆ ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದೇ ಇರುತ್ತಂದರೆ ಡೆಸಿಬಲ್ ಲಿಮಿಟ್ ಮೇಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ 10 ಗಂಟೆ ಬೇರೆ ಟೈಮ್ ಇರ್ತದೆ. ಅದಕ್ಕೆ ಮೇಲ್ಗಡೆ ಔಟ್ಡೋರಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರಂದ್ರೆ 112ಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ. 2, ಕೆಲವೊಂದು ಕಡೆ ರೇವ್ ಪಾರ್ಟಿಗಳು ಡ್ರಗ್ಸ್ ಪಾರ್ಟಿಗಳು ಆಗುವುದಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ, ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಫೀಲ್ಡ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಡ್ರಗ್ ಪಾರ್ಟಿ ಇಂಥಾಗ ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಹುದಾಯಿತು. ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈಗೊಳ್ತೀವಿ. ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟು ನಾವು ಮಾಡ್ತೀವಿ. ಈಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು 12 o'clock ಅಂದರೆ ಹಾಕಿದ್ದಾರೆ. ಅದು 12 o'clock ಯಾರಿಗೂ ತೊಂದರೆ ಇರೋ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ, ಪಕ್ಕದ ಮನೆಯವ್ರಿಗೂ ತೊಂದರೆ ಇಲ್ಲದೆ ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪಕ್ಕದ ಮನೆಯವರೆಗೂ ಇಲ್ಲ ಅಥವಾ ಸುತ್ತಮುತ್ತ ಇರೋವರೆಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ. ಯಾವುದೇ ಹೋಮ್ ಸ್ಟೇ, ಯಾವುದೇ ಒಂದು ರೆಸಾರ್ಟ್, ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಎನ್ಶೂರ್ ಆ ಹೋಮ್ ಸ್ಟೇ ರೆಸಾರ್ಟ್ ನೆಕ್ಸ್ಟ್ ನಾವು ಕಂಪ್ಲೀಟಾಗಿ ಮುಚ್ಚುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭಗಳಲ್ಲಿ ರಾತ್ರಿ ವೇಳೆಯಲ್ಲಿ ಇಲ್ಲ ಸಾಯಂಕಾಲ ವೇಳೆಗಳಲ್ಲಿ ಫಾರೆಸ್ಟ್ ಏರಿಯಾ ಮತ್ತು ರಿವರ್ ಸೈಡ್ಗಳಲ್ಲಿ ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿಯೇ ಒಂದು ಕಡೆ ಡೇ ಟೈಮಲ್ಲಿ ಇಲ್ಲ ರಾತ್ರಿಯಲ್ಲಿ ಇರಲಿ ಕುಡಿಯೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಟಿ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ. ರಾತ್ರಿ ಸಂದರ್ಭಗಳಲ್ಲಿ ಡ್ರೌನಿಂಗ್ ಕೇಸಸ್ ಆಗಿರೋದು ನಮಗೆ ಲಾಸ್ಟ್ ಇಯರ್ ಆಗಿದೆ, ಈ ವರ್ಷ ಕೂಡ ತುಂಬ ಆಗಿದೆ. ನ್ಯೂ ಇಯರ್ ಸಂದರ್ಭದಲ್ಲಿ ರಿವರ್ ಸೈಡಲ್ಲಿ ಇರಲಿ ಮತ್ತು ಫಾರೆಸ್ಟ್ ಸೈಡಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಕಂಪ್ಲೀಟಾಗಿ ಅಲ್ಲಿ ಬೀಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ನಮಗೆ ಮಾಹಿತಿ ಕೊಡುವ ತಕ್ಷಣ ಬಂದು ಕೇಸನ್ನು ನಾವು ಬುಕ್ ಮಾಡ್ತೀವಿ. ಕೇಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಓಡಿಸೋದು ಮಾತ್ರ ಅಲ್ಲ, ಕೇಸ್ ಬುಕ್ ಮಾಡೋದಕ್ಕೆ ಈ ಸಾರಿ ಸೂಚನೆಗಳು ಕೊಡಲಾಯಿತು. ಸೊ ಬೇರೆ ಕಡೆಯಿಂದ ಬಂದಿರೋರು ಪ್ರವಾಸಿಗರು ಯಾರು ಬಂದಿರುವ ಸಂದರ್ಭದಲ್ಲಿ ಸಾರ್ವಜನಿಕರು ಲೋಕಲ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಮತ್ತು ನಮ್ಮ ಕಂಟ್ರೋಲ್ ರೂಮ್ಗೆ ಮಾಡಬಹುದು. ಇಲ್ಲಾಂದರೆ 112ಕ್ಕೆ ಕಾಲ್ ಮಾಡಿ ಇಂತಾಗ ಗುಂಪು ಸೇರಿ ಕುಡಿತಾ ಇದ್ದಾರೆ, ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ, ಇಲ್ಲ ಪಾರ್ಟಿ ಮಾಡ್ತಾರೆ ಅಂದ್ರೂ ಪಬ್ಲಿಕ್ ಪ್ಲೇಸಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಪ್ರೈವೇಟ್ ಆಗಿ ಅವರು ಸೆಲೆಬ್ರೇಟ್ ಮಾಡ್ಕೊಳ್ಬಾರ್ದು. ನ್ಯೂ ಇಯರ್ಗೆ ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದೇ ಇರುತ್ತಂದರೆ ಡೆಸಿಬಲ್ ಲಿಮಿಟ್ ಮೇಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ 10 ಗಂಟೆ ಬೇರೆ ಟೈಮ್ ಇರ್ತದೆ. ಅದಕ್ಕೆ ಮೇಲ್ಗಡೆ ಔಟ್ಡೋರಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರಂದ್ರೆ 112ಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ. 2, ಕೆಲವೊಂದು ಕಡೆ ರೇವ್ ಪಾರ್ಟಿಗಳು ಡ್ರಗ್ಸ್ ಪಾರ್ಟಿಗಳು ಆಗುವುದಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ, ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಫೀಲ್ಡ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಡ್ರಗ್ ಪಾರ್ಟಿ ಇಂಥಾಗ ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಹುದಾಯಿತು. ಮತ್ತು ಇದು ಸಂಬಂಧ
ಕಠಿಣ ಕ್ರಮ ಕೈಗೊಳ್ತೀವಿ. ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟು ನಾವು ಮಾಡ್ತೀವಿ. ಈಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು 12 o'clock ಅಂದರೆ ಹಾಕಿದ್ದಾರೆ. ಅದು 12 o'clock ಯಾರಿಗೂ ತೊಂದರೆ ಇರೋ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ. ಪಕ್ಕದ ಮನೆಯವ್ರಿಗೂ ತೊಂದರೆ ಇಲ್ಲದೆ ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪಕ್ಕದ ಮನೆಯವರೆಗೂ ಇಲ್ಲ ಅಥವಾ ಸುತ್ತಮುತ್ತ ಇರೋರ್ಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ. ಯಾವುದೇ ಹೋಮ್ ಸ್ಟೇ, ಯಾವುದೇ ಒಂದು ರೆಸಾರ್ಟ್, ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಎನ್ಶೂರ್ ಆ ಹೋಮ್ ಸ್ಟೇ, ರೆಸಾರ್ಟ್ ನೆಕ್ಸ್ಟ್ ನಾವು ಕಂಪ್ಲೀಟಾಗಿ ಮುಚ್ಚುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ವರ್ಷ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭಗಳಲ್ಲಿ ರಾತ್ರಿ ವೇಳೆಯಲ್ಲಿ ಇಲ್ಲ ಸಾಯಂಕಾಲ ವೇಳೆಗಳಲ್ಲಿ ಫಾರೆಸ್ಟ್ ಏರಿಯಾ ಮತ್ತು ರಿವರ್ ಸೈಡ್ಗಳಲ್ಲಿ ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿಯೇ ಒಂದು ಕಡೆ ಡೇ ಟೈಮಲ್ಲಿ ಇಲ್ಲ ರಾತ್ರಿಯಲ್ಲಿ ಇರಲಿ ಕುಡಿಯೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಟಿ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ. ರಾತ್ರಿ ಸಂದರ್ಭಗಳಲ್ಲಿ ಡ್ರೌನಿಂಗ್ ಕೇಸಸ್ ಆಗಿರುವುದು ನಮಗೆ ಲಾಸ್ಟ್ ಇಯರ್ ಆಗಿದೆ, ಈ ವರ್ಷ ಕೂಡ ತುಂಬ ಆಗಿದೆ. ನ್ಯೂ ಇಯರ್ ಸಂದರ್ಭದಲ್ಲಿ ರಿವರ್ ಸೈಡಲ್ಲಿ ಇರಲಿ ಮತ್ತು ಫಾರೆಸ್ಟ್ ಸೈಡಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಕಂಪ್ಲೀಟಾಗಿ ಅಲ್ಲಿ ಬೀಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ನಮಗೆ ಮಾಹಿತಿ ಕೊಡುವ ತಕ್ಷಣ ಬಂದು ಕೇಸನ್ನು ನಾವು ಬುಕ್ ಮಾಡ್ತೀವಿ. ಕೇಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಓಡಿಸೋದು ಮಾತ್ರ ಅಲ್ಲ, ಕೇಸ್ ಬುಕ್ ಮಾಡೋದಕ್ಕೆ ಈ ಸಾರಿ ಸೂಚನೆಗಳು ಕೊಡಲಾಯಿತು. ಸೊ ಬೇರೆ ಕಡೆಯಿಂದ ಬಂದಿರೋರು ಪ್ರವಾಸಿಗರು ಯಾರು ಬಂದಿರುವ ಸಂದರ್ಭದಲ್ಲಿ ಸಾರ್ವಜನಿಕರು ಲೋಕಲ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಮತ್ತು ನಮ್ಮ ಕಂಟ್ರೋಲ್ ರೂಮ್ಗೆ ಮಾಡಬಹುದು. ಇಲ್ಲಾಂದರೆ 112ಕ್ಕೆ ಕಾಲ್ ಮಾಡಿ ಇಂತಾಗ ಗುಂಪು ಸೇರಿ ಕುಡಿತಾ ಇದ್ದಾರೆ, ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ, ಇಲ್ಲ ಪಾರ್ಟಿ ಮಾಡ್ತಾರೆ ಅಂದ್ರೂ ಪಬ್ಲಿಕ್ ಪ್ಲೇಸಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಪ್ರೈವೇಟ್ ಆಗಿ ಅವರು ಸೆಲೆಬ್ರೇಟ್ ಮಾಡ್ಕೊಳ್ಬಾರ್ದು. ನ್ಯೂ ಇಯರ್ಗೆ ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದೇ ಇರುತ್ತಂದರೆ ಡೆಸಿಬಲ್ ಲಿಮಿಟ್ ಮೇಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ 10 ಗಂಟೆ ಬೇರೆ ಟೈಮ್ ಇರ್ತದೆ. ಅದಕ್ಕೆ ಮೇಲ್ಗಡೆ ಔಟ್ಡೋರಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರಂದ್ರೆ 112ಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ. 2, ಕೆಲವೊಂದು ಕಡೆ ರೇವ್ ಪಾರ್ಟಿಗಳು, ಡ್ರಗ್ಸ್ ಪಾರ್ಟಿಗಳು ಆಗುವುದಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ, ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಫೀಲ್ಡ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಡ್ರಗ್ ಪಾರ್ಟಿ ಇಂಥದ್ದು ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಹುದಾಯಿತು. ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈಗೊಳ್ತೀವಿ. ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟು ನಾವು ಮಾಡ್ತೀವಿ. ಈಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು 12 o'clock ಅಂದರೆ ಹಾಕಿದ್ದಾರೆ. ಅದು 12 o'clock ಯಾರಿಗೂ ತೊಂದರೆ ಇರೋ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ. ಪಕ್ಕದ ಮನೆಯವ್ರಿಗೂ ತೊಂದರೆ ಇಲ್ಲದೆ ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪಕ್ಕದ ಮನೆಯವರೆಗೂ ಇಲ್ಲ ಅಥವಾ ಸುತ್ತಮುತ್ತ ಇರೋರ್ಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ. ಯಾವುದೇ ಹೋಮ್ ಸ್ಟೇ, ಯಾವುದೇ ಒಂದು ರೆಸಾರ್ಟ್, ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಎನ್ಶೂರ್ ಆ ಹೋಮ್ ಸ್ಟೇ, ರೆಸಾರ್ಟ್ ನೆಕ್ಸ್ಟ್ ನಾವು ಕಂಪ್ಲೀಟಾಗಿ ಮುಚ್ಚುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ವರ್ಷ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭಗಳಲ್ಲಿ ರಾತ್ರಿ ವೇಳೆಯಲ್ಲಿ ಇಲ್ಲ ಸಾಯಂಕಾಲ ವೇಳೆಗಳಲ್ಲಿ ಫಾರೆಸ್ಟ್ ಏರಿಯಾ ಮತ್ತು ರಿವರ್ ಸೈಡ್ಗಳಲ್ಲಿ ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಿಯೇ ಒಂದು ಕಡೆ ಡೇ ಟೈಮಲ್ಲಿ ಇಲ್ಲ ರಾತ್ರಿಯಲ್ಲಿ ಇರಲಿ ಕುಡಿಯೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಟಿ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ. ರಾತ್ರಿ ಸಂದರ್ಭಗಳಲ್ಲಿ ಡ್ರೌನಿಂಗ್ ಕೇಸಸ್ ಆಗಿರುವುದು ನಮಗೆ ಲಾಸ್ಟ್ ಇಯರ್ ಆಗಿದೆ, ಈ ವರ್ಷ ಕೂಡ ತುಂಬ ಆಗಿದೆ. ನ್ಯೂ ಇಯರ್ ಸಂದರ್ಭದಲ್ಲಿ ರಿವರ್ ಸೈಡಲ್ಲಿ ಇರಲಿ ಮತ್ತು ಫಾರೆಸ್ಟ್ ಸೈಡಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಕಂಪ್ಲೀಟಾಗಿ ಅಲ್ಲಿ ಬೀಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರು ನಮಗೆ ಮಾಹಿತಿ ಕೊಡುವ ತಕ್ಷಣ ಬಂದು ಕೇಸನ್ನು ನಾವು ಬುಕ್ ಮಾಡ್ತೀವಿ. ಕೇಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಓಡಿಸೋದು ಮಾತ್ರ ಅಲ್ಲ, ಕೇಸ್ ಬುಕ್ ಮಾಡೋದಕ್ಕೆ ಈ ಸಾರಿ ಸೂಚನೆಗಳು ಕೊಡಲಾಯಿತು. ಸೊ ಬೇರೆ ಕಡೆಯಿಂದ ಬಂದಿರೋರು ಪ್ರವಾಸಿಗರು ಯಾರು ಬಂದಿರುವ ಸಂದರ್ಭದಲ್ಲಿ ಸಾರ್ವಜನಿಕರು ಲೋಕಲ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಮತ್ತು ನಮ್ಮ ಕಂಟ್ರೋಲ್ ರೂಮ್ಗೆ ಮಾಡಬಹುದು. ಇಲ್ಲಾಂದರೆ 112ಕ್ಕೆ ಕಾಲ್ ಮಾಡಿ ಇಂತಾಗ ಗುಂಪು ಸೇರಿ ಕುಡಿತಾ ಇದ್ದಾರೆ, ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ, ಇಲ್ಲ ಪಾರ್ಟಿ ಮಾಡ್ತಾರೆ ಅಂದ್ರೂ ಪಬ್ಲಿಕ್ ಪ್ಲೇಸಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಪ್ರೈವೇಟ್ ಆಗಿ ಅವರು ಸೆಲೆಬ್ರೇಟ್ ಮಾಡ್ಕೊಳ್ಬಾರ್ದು. ನ್ಯೂ ಇಯರ್ಗೆ ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದೇ ಇರುತ್ತಂದರೆ ಡೆಸಿಬಲ್ ಲಿಮಿಟ್ ಮೇಂಟೈನ್ ಮಾಡಬೇಕಾಗುತ್ತದೆ ಮತ್ತು ನೈಟ್ 10 ಗಂಟೆ ಬೇರೆ ಟೈಮ್ ಇರ್ತದೆ. ಅದಕ್ಕೆ ಮೇಲ್ಗಡೆ ಔಟ್ಡೋರಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರಂದ್ರೆ
112ಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ. 2, ಕೆಲವೊಂದು ಕಡೆ ರೇವ್ ಪಾರ್ಟಿಗಳು, ಡ್ರಗ್ಸ್ ಪಾರ್ಟಿಗಳು ಆಗುವುದಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ. ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಫೀಲ್ಡ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಡ್ರಗ್ ಪಾರ್ಟಿ ಇಂಥಾಗ ಯಾವುದೋ ಆಗುತ್ತಾ, ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಹುದಾಯಿತು. ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈಗೊಳ್ತೀವಿ. ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟು ನಾವು ಮಾಡ್ತೀವಿ. ಈಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು 12 o'clock ಅಂದರೆ ಹಾಕಿದ್ದಾರೆ. ಅದು 12 o'clock ಯಾರಿಗೂ ತೊಂದರೆ ಇರೋ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ. ಪಕ್ಕದ ಮನೆಯವ್ರಿಗೂ ತೊಂದರೆ ಇಲ್ಲದೆ ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪಕ್ಕದ ಮನೆಯವರೆಗೂ ಇಲ್ಲ ಅಥವಾ ಸುತ್ತಮುತ್ತ ಇರೋವರೆಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ. ಯಾವುದೇ ಹೋಮ್ ಸ್ಟೇ, ಯಾವುದೇ ಒಂದು ರೆಸಾರ್ಟ್, ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಎನ್ಶೂರ್ ಆ ಹೋಮ್ ಸ್ಟೇ, ರೆಸಾರ್ಟ್ ನೆಕ್ಸ್ಟ್ ನಾವು ಕಂಪ್ಲೀಟಾಗಿ ಮುಚ್ಚುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.